ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಸೋಯಾ ಚಂಕ್ಸ್ ಡಯಟ್ಗೆ ತುಂಬಾ ಯೂಸ್ಫುಲ್ ಆದಂತ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಇದರಲ್ಲಿ ಈಸಿಯಾಗಿ ಒಂದು ನಿಮ್ಗೆ ಗೊಜ್ಜನ್ನ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ. ಇವಾಗ ಒಂದು ಬೌಲ್ ಇಟ್ಕೊಳ್ಳಿ. ಅದಕ್ಕೆ ಸೋಯಾ ಚಂಕ್ಸ್ 150 ಗ್ರಾಮ್ಸ್ ಅಷ್ಟು ನಾನು ಚಿಕ್ಕ ಚಿಕ್ಕ ಸೋಯಾ ಚಂಕ್ಸ್ ತಗೋತಾ ಇದ್ದೀನಿ. ತುಂಬಾ ದಪ್ಪ ತಗೊಂಡಿಲ್ಲ. ಅದು 150 ಗ್ರಾಮ್ಸ್ ಅಷ್ಟು ಬಾಯ್ಲ್ ಮಾಡಿಸ್ಕೊಳ್ಳಿ. ಅದು ಚೆನ್ನಾಗಿ ಬಾಯ್ಲ್ ಆಗೋ ಅಷ್ಟರಲ್ಲಿ ಒಂದು ಕಡಾಯಿ ಇಟ್ಕೊಳ್ಳಿ ಸೈಡ್ ಅಲ್ಲಿ, ಇನ್ನೊಂದು ಸ್ಟವ್ ಮೇಲೆ. ಇದಕ್ಕೆ ಜಾಸ್ತಿ ಎಣ್ಣೆ ಏನ್ ಬೇಕಾಗಿಲ್ಲ. ಒಂದ್ 2ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ಹಾಕೊಂಡು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಕೂಡ ಒಂದೊಂದ್ ಸ್ಪೂನ್ ಹಾಕೊಂಡು ಅದು ಕೂಡ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾನು ಆನಿಯನ್ 4ರಿಂದ 5 ಆನಿಯನ್ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇನೆ ಕರಿಬೇವಿನ ಸೊಪ್ಪು ಕೂಡ ಒಂದು ಹಿಡಿಯಷ್ಟು, ಅದನ್ನು ತೊಳೆದು ವಾಶ್ ಮಾಡ್ಕೊಂಡು ಹಾಕೊಳ್ಳಿ. ಮತ್ತೆ ಹಸಿಮೆಣಸಿನಕಾಯಿ ಒಂದ್ 4ರಿಂದ 5 ಹಸಿಮೆಣಸಿನಕಾಯಿ. ಮತ್ತೆ ಇದಕ್ಕೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಸಬ್ಸಿಗೆ ಸೊಪ್ಪು. ಸಬ್ಸಿಗೆ ಸೊಪ್ಪು ಕೂಡ ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡು ಕ್ಲೀನ್ ಆಗಿ ವಾಶ್ ಮಾಡಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಆನಿಯನ್ ಮತ್ತೆ ಸಬ್ಸಿಗೆ ಸೊಪ್ಪು ಬೇಯೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ ಫ್ರೈ ಆದ್ಮೇಲೆ ನೋಡಿ, ಇವಾಗ ಆಲ್ರೆಡಿ ಸೋಯಾ ಚಂಕ್ಸ್ ಅದು ಫ್ರೈ ಆಗೋ ಅಷ್ಟರಲ್ಲಿ ಚೆನ್ನಾಗಿ ಬೆಂದಾಗಿದೆ. ನೋಡಿ ಸೋಯಾ ಚಂಕ್ಸ್ ಎಷ್ಟು ದಪ್ಪ ದಪ್ಪ ಆಗಿದೆ. ಸಣ್ಣ ಸಣ್ಣದ ಹಾಕೊಂಡಿದ್ ನಾನು ದಪ್ಪ ದಪ್ಪ ಆಗಿದೆ. ಇದನ್ನೆಲ್ಲ ನೀರಿಂದ ತೆಗೆದು ಬೇರೆ ಬೌಲ್ಗೆ ಹಾಕೊಳ್ಳಿ. ಇದರಲ್ಲಿ ಸ್ಟಾರ್ಚ್ ಅನ್ನೋ ಅಂಶ ಜಾಸ್ತಿ ಇರೋದ್ರಿಂದ ಈ ತರ ಬಾಯ್ಲ್ ಮಾಡ್ಕೊಂಡು ಆ ನೀರ್ನ ತೆಗೆದು ಹಾಕ್ಬಿಡಿ. ಮತ್ತೆ ಸೋಯಾ ಚಂಕ್ಸ್ ಅಲ್ಲಿರೋ ಎಕ್ಸೆಸ್ ವಾಟರ್ನ ಕೂಡ ಸ್ವಲ್ಪ ಪ್ರೆಸ್ ಮಾಡಿ ತೆಗೆದು ಬೇರೆ ಕಡೆ ಇಟ್ಕೊಳ್ಳಿ. ಇದು ವೆಯ್ಟ್ ಲಾಸ್ಗೆ ಮತ್ತೆ ಬೋನ್ ಡೆನ್ಸಿಟಿಗೂ ಕೂಡ ತುಂಬಾ ಒಳ್ಳೇದು, ಹಾರ್ಟ್ಗೂ ಕೂಡ ತುಂಬಾ ಒಳ್ಳೇದು. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆನಿಯನ್ ಎಲ್ಲ. ಇದಕ್ಕೆ ಟೊಮೆಟೊ ನಾನು 4ರಿಂದ 5 ಟೊಮೆಟೊನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಅರಿಶಿನ ಕೂಡ ಒಂದು ಸ್ಮಾಲ್ ಸ್ಪೂನ್ ಅಲ್ಲಿ ಅರಿಶಿನ ಹಾಕೊಂಡು, ಉಪ್ಪು ಅದ್ರ ಮೇಲೆನೆ 1 ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಟೊಮೆಟೊ ಚೂರು ಸಾಫ್ಟ್ ಆಗ್ತಿದ್ದಂಗೆನೆ ಅದ್ರ ಜೊತೆಗೆ ಸೋಯಾ ಚಂಕ್ಸ್ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ನಾವು, ಅದನ್ನ ವಾಟರ್ ಎಲ್ಲ ತೆಗೆದು ಸಪರೇಟ್ ಆಗಿ ಇಟ್ಕೊಳ್ಳಿ. ನೋಡಿ ಈ ತರ ಸಾಫ್ಟ್ ಮಾಡ್ಕೊಂಡು ಹಾಕೊಳ್ಳಿ. 2 ಸ್ಪೂನ್ಸ್ ಸಾಂಬಾರ್ ಪೌಡರ್ನ ಹಾಕೊಳ್ಳಿ. ಹಾಕೊಂಡು ಇದು ಮುಳುಗೋ ಅಷ್ಟು ನೀರ್ ಹಾಕೊಳ್ಳಿ. ಚೆನ್ನಾಗಿ ಇದು ಮುಳುಗೋ ಅಷ್ಟು ನೀರ್ ಹಾಕೊಂಡು ಮತ್ತೆ ಇನ್ನ ಒಂದ್ ಸ್ಪೂನು ಉಪ್ಪು ಹಾಕೊಂಡು ಮೇಲ್ಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎಲ್ಲನೂ ಒಂದ್ ಪ್ಲೇಟ್ನ ಮುಚ್ಚಿಟ್ಬಿಡಿ. ಇದಕ್ಕೆ ಸೋಯಾ ಚಂಕ್ಸ್ ಕೂಡ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆಮೇಲೆ ಟೊಮೆಟೊ ಕೂಡ ಇನ್ನೊಂದ್ ಸ್ವಲ್ಪ ಬೇಯಬೇಕು, ಅದು ಕೂಡ ಚೆನ್ನಾಗಿ ಬೆಂದೋಗಿರುತ್ತೆ. ಅದ್ ಬೇಯೋ ಅಷ್ಟರಲ್ಲಿ ನಾವು ಒಂದ್ ಚಿಕ್ಕ ಬೌಲ್ ತಗೊಳ್ಳಿ. ಅದಕ್ಕೆ 2ರಿಂದ 3 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಳಿ. ಹಾಕೊಂಡು ಅದನ್ನ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಅದು ಗಂಟೆಲ್ಲ ಹೋಗೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ನೋಡಿ ಈ ತರ ನೀರಾಗೆ ಇರ್ಲಿ ಇದು. ಇವಾಗ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ನೋಡಿ ಇವಾಗ ಇಷ್ಟು ನೀರು ಕಡಿಮೆ ಆಗಿದೆ, ಅದಕ್ಕೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕಡಲೆ ಹಿಟ್ಟನ್ನ, ಅದನ್ನು ಕೂಡ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇದು ಮಿಕ್ಸ್ ಮಾಡ್ತಿದ್ದಂಗೆನೆ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಗೊಜ್ಜು ಗೊಜ್ಜು ತರ ನಿಮ್ಗೆ ಬರುತ್ತೆ. ಅದು ತುಂಬಾ ವಾಟರಿ ಆಗಿ ನೀರಾಗಿ ಇರೋದಿಲ್ಲ ಗೊಜ್ಜು. ಸ್ವಲ್ಪ ಚಪಾತಿಗೆಲ್ಲಾನು ಗೊಜ್ಜು ತರ ಇದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ ಕೂಡ ಇದನ್ನ ಶೇರ್ ಮಾಡಿ, ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನನ್ನ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.